ನಮಸ್ಕಾರ ಎಲ್ರಿಗೂ. ಎಷ್ಟೋ ಜನ ಕೇಳ್ತಾ ಇದ್ರಿ ಧನಶ್ರೀ ಅವ್ರ ಚಾನಲ್ದು ಎಷ್ಟು ಇನ್ಕಮ್ ಬರುತ್ತೆ ಏನು ಅಂತ ಕಮೆಂಟಲ್ಲಿ ಕೇಳಿದ್ದಕ್ಕೆ ವಿಡಿಯೋ ಮಾಡ್ತೀನಿ. ಸ್ಯಾಮ್ಸಂಗ್ ವಿಡಿಯೋ ಕೂಡ ಮಾಡಿದ್ದೀನಿ, ಅದನ್ನು ಹೋಗಿ ಚೆಕ್ ಮಾಡಿ. ನೀವು ನೋಡ್ತಿರ್ಬೋದು ಇವ್ರ ವಿಡಿಯೋ ಹಾಕಿರೋದು ಟೋಟಲು 783. ಒಂದು ಎಸ್ಟಿಮೇಟ್ ನಾನು ಹೇಳ್ತೀನಿ ಎಷ್ಟು ಅರ್ನಿಂಗ್ಸ್ ಮಾಡ್ತಾರೆ ಇವರು ಮಾಡಿದ್ದಾರೆ ಇಲ್ಲಿವರೆಗೂ ಅಂತ. ನೋಡ್ತಿರ್ಬೋದು ಟೋಟಲ್ಲು 783 ವಿಡಿಯೋ ಇಲ್ಲಿದೆ. ಆಮೇಲೆ ಓಲ್ಡೆಸ್ಟ್ ಯಾವಾಗಿಂದ ಯೂಟ್ಯೂಬ್ ಶುರು ಮಾಡಿರೋ ಜರ್ನಿ ಅಂತಂದರೆ 3 ಇಂದ 4 ವರ್ಷ ಆಗಿದೆ. ಬಟ್ ಜಾಸ್ತಿ ಟಿಕ್ಟಾಕಲ್ಲಿ ಫೇಮಸ್ ಆದರೂ ಇವಾಗ ಇನ್ಸ್ಟಾಗ್ರಾಮು ಆಮೇಲೆ ಯೂಟ್ಯೂಬಲ್ಲಿ ಕೂಡ ಮಾಡ್ತೀರಿ. ಸೊ ವಾಪಸ್ಸು ಈಗ ನೋಡಿದ್ರೆ ಏನಾಗುತ್ತೆ, ಇವ್ರ ಚಾನಲ್ಲು 550K ಇದೆ. ಇವ್ರದ್ದು ಕೂಡ ಸ್ಯಾಮ್ಸಂಗ್ ಇವ್ರದ್ದು ಏನು ಸಿಮಿಲಾರಿಟಿ ಅಂತಂದರೆ ಫ್ರೆಂಡ್ಸ್ ಮುಂಚೆ ಆಗಿದ್ರು, ಹಾಗೂ ಇಬ್ಬರು ಒಂದು ರೀಲ್ಸ್ ಹಾಕಿದ್ರು, ಒಂದೇ ಟೈಮಲ್ಲಿ ರೀಲ್ಸ್ ಹಾಕಿದ್ರು. ಆ ರೀಲು ಇಬ್ಬರು ಇರೋ ಒಂದು ರೀಲು ಇವ್ರ ಅಕೌಂಟಲ್ಲಿ ತುಂಬ ಓಡ್ತು. ಆ ಶಾರ್ಟ್ಸ್ ಯಾವ್ದು ವಿಡಿಯೋ ಅಂತಂದರೆ ಇದೆ ನೋಡಿ. ಹೈಯೆಸ್ಟ್ ಗ್ರಾಸಿಂಗ್ ಬಂತು ಅನಿಸುತ್ತೆ ಇದರಲ್ಲಿ. 187 ಮಿಲಿಯನ್ ಇದೆ. 187 ಮಿಲಿಯನ್. 1 ಮಿಲಿಯನ್ ಅಂದರೆ 10 ಲಕ್ಷ, 10 ಮಿಲಿಯನ್ ಅಂದರೆ 1 ಕೋಟಿ. ಆಲ್ಮೋಸ್ಟ್ 1 ಕೋಟಿ ಅಂತ ವ್ಯೂಸ್ ಬಂದುಬಿಟ್ಟಿದೆ. ಇದರಿಂದನೇ ಇವ್ರಿಗೆ ತುಂಬ ಸಬ್ಸ್ಕ್ರೈಬರ್ ಜಂಪ್ ಕೂಡ ಆಯಿತು. ಹಾಗೆ ಇವ್ರ ಅರ್ನಿಂಗ್ ಬಗ್ಗೆ ಫಾಸ್ಟಾಗಿ ಹೋಗ್ಬಿಡೋಣ ಬನ್ನಿ. ಇದು ಸೋಷಿಯಲ್ ಬ್ಲೇಸ್ ಅಕೌಂಟ್ ಓಪನ್ ಮಾಡೀನಿ ಅವ್ರದ್ದು. ಓಪನ್ ಮಾಡಿ ಇಲ್ಲಿ ಇಟ್ಕೊಂಡು ಬಿಟ್ಟಿದ್ದೀನಿ ನೋಡಿ. 6 ಲ್ಯಾಕ್ ಸಬ್ಸ್ಕ್ರೈಬರ್ಸು ಎಲ್ಲ ಕರೆಕ್ಟಾಗಿ ತೋರಿಸಿದೆ. ವ್ಯೂಸ್ ನೋಡ್ಬೋದು, ಇದುವರೆಗೂ 2 ಕೋಟಿ ವ್ಯೂಸ್ ಬಂದಿದೆ ಅಕ್ಕ. ಓಹೋ ಸಿಕ್ಕಾಬಟ್ಟೆ ವ್ಯೂಸು. 787 ವಿಡಿಯೋ ಅಂತ ತೋರಿಸ್ತಿದೆ. ಇಲ್ಲಿ ನೋಡೋಣ, ಅದನ್ನ ಮ್ಯಾಚ್ ಮಾಡಿಬಿಡೋಣ ಒಂದ್ಸಲ. ಹೌದು, ಇಲ್ಲಿ 783 ತೋರಿಸ್ತಿದೆ. ಇಲ್ಲಿ ಮೋಸ್ಟ್ಲಿ ಅಪ್ಡೇಟ್ ಆಗಿಲ್ಲ ಅಂತ ಕಾಣಿಸುತ್ತೆ. ಸ್ವಲ್ಪ ಮಟ್ಟಿಗೆ ಕಾಂಟ್ರವರ್ಸಿ ಕೂಡ ಆಯಿತು. ಒಬ್ಬ ಹುಡುಗ ವಿಡಿಯೋ ಆಗ್ತಾ ಅದು ಎಲ್ಲ, ಅದನ್ನ ಅದ್ರ ಬಗ್ಗೆ ಜಾಸ್ತಿ ಮಾತಾಡೋಕ್ಕೋಗಲ್ಲ. ಸೊ ಟೋಟಲ್ ವ್ಯೂಸು 30 ದಿವಸದಲ್ಲಿ 2.6 ಮಿಲಿಯನು, ಅಂದರೆ 26 ಲಕ್ಷ ವ್ಯೂಸ್ ಬರುತ್ತೆ. ಮಂತ್ಲಿ ಅರ್ನಿಂಗ್ಸ್ ಇದಿರುತ್ತೆ ಇದು. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬರ್ಸ್ ಏನಿದೆ ಕೌಂಟ್ ನೋಡ್ಕೊಂಡು ಹೋಗೋಣ. ನೋಡಿ, ಪ್ರತಿ ಸಲನೂ ಒಳ್ಳೆ ಇನ್ಕ್ರೀಸ್ ಇದೆ. 1000 ಸಬ್ಸ್ಕ್ರೈಬರ್ಸಲ್ಲಿ ಬಂದಿರೋ ಮೋಸ್ಟ್ಲಿ ಇವೆಲ್ಲ ವೀಡಿಯೋ ಓಡಿದೆ ಅನಿಸುತ್ತೆ. ಅದಕ್ಕೆ ಒಂದೇ ಸಲ ಸಬ್ಸ್ಕ್ರೈಬರ್ ತುಂಬ ಜಾಸ್ತಿ ಗೇನ್ ಆಗಿದ್ದಾರೆ. ಇಲ್ಲೂ ನೋಡ್ತಿರ್ಬೋದು 3000 ಸಬ್ಸ್ಕ್ರೈಬರ್ಸ್ ಬಂದಿರೋ ಒಂದೇ ದಿವಸಕ್ಕೆ. ಏನೋ ಡಿಪ್ ಆಗಿದೆ. ಈ ಡಿಪ್ನ ನಾವು ನೋಡ್ಬೋದು. ಅದೇ ಒಬ್ಬ ಹುಡುಗ ಹಾಕಿದ್ನಲ್ಲ, ಅವ್ರ ಫ್ರೆಂಡ್ ಯಾರೋ, ಆವಾಗ ವಿಡಿಯೋ ನೋಡಿ 2000 ಸಬ್ಸ್ಕ್ರೈಬರ್ ಆಗಸ್ಟ್ 18th. ಮೋಸ್ಟ್ಲಿ ನಾನು ಅದು ಚಾನಲ್ ನೋಡ್ತಾ ಇದ್ದೆ ಯಾಕೆ ಅಷ್ಟು ಡಿಪ್ ಆಗಿದೆ ಅಂತ. ಸೊ ಈ ಅಕೌಂಟಲ್ಲಿ ಒಂದು ವಿಡಿಯೋ ಬರುತ್ತೆ. ವಿಡಿಯೋ ಬಂದ ಮೇಲೆ ಸಡನ್ನು ಡಿಪ್ ಆಗಿದೆ ಇಲ್ಲಿ. ಮೋಸ್ಟ್ಲಿ ಆ ಟೈಮಲ್ಲಿ 2000 ಸಬ್ಸ್ಕ್ರೈಬರ್ ಡಿಪ್ ಆಗಿರಬೇಕು. ಅದಾದಮೇಲೆ ನೆಕ್ಸ್ಟು ಅದಾದಮೇಲೆ ವಿಡಿಯೋ ಕ್ಲಾರಿಟಿ ಕೊಟ್ಟರು. ಆ ವಿಡಿಯೋ ಕ್ಲಾರಿಟಿ ಕೊಟ್ಟಮೇಲೆ 4000 ಜಾಸ್ತಿ ಆಗಿದೆ. ಹೌದಲ್ವ, ಸತ್ಯಕ್ಕೆ ಬೆಲೆ ಇದೆ ಅಂತ ಕಾಣಿಸುತ್ತೆ. ನನಗೂ ಕೂಡ ಕರೆಕ್ಟ್ ಅನ್ನಿಸ್ತು, ಎಲ್ಲ ಒಂದು ಕಡೆ ಕರೆಕ್ಟಾಗಿ ಮಾತಾಡ್ತೀರಿ ಅಂತ. 4000 ಸಬ್ಸ್ಕ್ರೈಬರ್ ಕೂಡ ಜಾಸ್ತಿ ಆಗಿರೋ ಒಂದೇ ಸಲ ನೋಡ್ಕೊಂಬನ್ನ ಬನ್ನಿ ಯಾವಾಗ ಅದು ವಿಡಿಯೋ ಅಪ್ಲೋಡ್ ಆಗಿರೋದು ಅಂತ. ಅದೇ ಸ್ವಲ್ಪ ವಾರಕ್ಕೆ ಅಪ್ಲೋಡ್ ಆಯಿತು ಪ್ರಾಬಬ್ಲಿ ಅದು. ನೋಡೋಣ ಆಗಸ್ಟ್ ಎಲ್ಲಿದೆ ವಿಡಿಯೋ. ನೋಡಿ, ಅನ್ಫಿಲ್ಟರ್ಡ್ ಅಂತ ಒಂದು ವಿಡಿಯೋ ಇದೆ. ಸೊ ಈ ವಿಡಿಯೋ ಬಂದ ತಕ್ಷಣ ಅವರ ಸಬ್ಸ್ಕ್ರೈಬರ್ಸ್ ಕೊಂಡು ಪಟಾರ್ ಅಂತ ಜಾಸ್ತಿ ಆಯಿತು. 2000 ಜನ ಅನ್ಸಬ್ಸ್ಕ್ರೈಬ್ ಮಾಡಿದವರು ಒಂದೇ ಸಲ 4000 ಜನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರು. ಅದು ಸೋಷಿಯಲ್ ಮೀಡಿಯಾ ಪವರ್ ಅಂತಂದರೆ. ಹಾಗೂ ಅರ್ನಿಂಗ್ಸ್ಗೆ ಬಂದ್ಬಿಡ್ತೀನಿ, ಜಾಸ್ತಿ ಟೈಮ್ ವೇಸ್ಟ್ ಮಾಡ್ದಂಗೆ. ನೀವು ಅದಕ್ಕೆ ಕ್ಲಿಕ್ ಮಾಡಿರೋದು ಗೊತ್ತು ನನಗೆ. ನೋಡಿ, $650 $10,000 ಬರುತ್ತಂತೆ ಇವ್ರ ಅರ್ನಿಂಗು, ಅಂದರೆ ಮಂತ್ಲಿ. ಅಂದರೆ ಎಷ್ಟಾಗುತ್ತೆ ಏನು ಅಂತ ನೀವು ಯೋಚನೆ ಮಾಡ್ತಾಯಿದ್ರೆ, ಅದು ಇನ್ನೊಂದು ಆ್ಯಾವ್ರೇಜ್ ಔಟ್ ಮಾಡಿದ್ರೆ $5,000 ಬರ್ಬೋದು ಇವ್ರಿಗೆ ತಿಂಗಳ. ಅದು ಎಲ್ಲಿಲ್ಲ ಅಂದರೂ ಈಗ 4 ಲಕ್ಷ ರೂಪಾಯಿ ಆಗುತ್ತೆ. ಇದು ಬರೀ ಯೂಟ್ಯೂಬಿಂದ ಅರ್ನಿಂಗ್ಸು. ಅದೇ ರೀತಿ ಅವರ ಪ್ರಮೋಷನ್ಸ್ ಇರ್ಬೋದು, ಯೂಟ್ಯೂಬಲ್ಲಿ ಆ್ಯಡ್ ಬರೋದಾಗಿರ್ಬೋದು, ಬೇರೆ ಅರ್ನಿಂಗ್ಸ್ ಕೂಡ ಇರುತ್ತೆ, ಬೇರೆ ಖರ್ಚು ಕೂಡ ಇರುತ್ತೆ. ಈಗ ನೋಡಿ, ವಿಡಿಯೋ ಅವರು ಮಾಡ್ತಾರೆ ಅಂತಂದರೆ ಅವರು ಏನು ಮಾಡಬೇಕು, ಓಡಾಡಬೇಕಾಗತ್ತೆ, ಹೊರಗೆ ಪರ್ಚೇಸಿಂಗ್ ಮಾಡಬೇಕಾಗತ್ತೆ, ಟ್ರಾವೆಲ್ ಮಾಡಬೇಕಾಗತ್ತೆ. ಅದೆಲ್ಲ ಖರ್ಚೆಲ್ಲ ಬಿಟ್ಬಿಟ್ರೆ ಖರ್ಚು ಬೇಜಾನಾಗುತ್ತೆ. ಮತ್ತು ಎಡಿಟಿಂಗ್ ಬೇರೆ ಮಾಡಿಸಿರ್ತಾರೆ ವೀಡಿಯೋಗಳಿಗಲ್ವ. ಸೊ ಇಯರ್ಲಿ ಅರ್ನಿಂಗ್ಸು. ಸೊ ಇಯರ್ಲಿ ಅರ್ನಿಂಗ್ಸ್ ಏನಂತ ಅಂದರೆ ಮಂತ್ಲಿ ನೀವು 4 ಲಕ್ಷ ಅಂದರೆ ಇಯರ್ಲಿ ನಿಮಗೆ ಗೊತ್ತು 48 ಲಕ್ಷ. ಸೊ ನಾನು ಅದನ್ನೇ ಆವ್ರೇಜ್ ಔಟ್ ಮಾಡಿ ಹೇಳ್ತಾ ಇದ್ದೀನಿ. ಒಂದು 48ರಿಂದ 50 ಲಕ್ಷದವರೆಗೂ ಬರೀ ಯೂಟ್ಯೂಬಿಂದ ಇನ್ಕಮ್ ಬರುತ್ತೆ. ವಿಡಿಯೋ ಇಷ್ಟ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟು ಯಾವ ಯೂಟ್ಯೂಬರ್ ಬಗ್ಗೆ ನೀವು ಅರ್ನಿಂಗ್ಸ್ನ ನೋಡಬೇಕು ಅಂತ ಇಷ್ಟಪಡ್ತೀರಾ? ಎಸ್ಟಿಮೇಟೆಡ್ ಅರ್ನಿಂಗ್ಸೇ ಇರ್ಬೋದು, ಬಟ್ ಯಾವ ಯೂಟ್ಯೂಬರ್ ಬಗ್ಗೆ ನೀವು ನೋಡೋಕ್ಕೆ ಇಷ್ಟಪಡ್ತೀರಾ ಅಂತ ಕೂಡ ಕಮೆಂಟಲ್ಲಿ ತಿಳಿಸಿ. ಔಟ್ ವಿಡಿಯೋ ಕೂಡ ನಾನು ಹಾಕ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋಲಿ ನಾನು ನಿಮಗೆ ಸಿಗ್ತೀನಿ. ಬಾಯ್.